ಅಳೆದು ತೂಗಿ ಸಚಿವ ಸಂಪುಟ ವಿಸ್ತರಣೆ ಏನೋ ಆಯ್ತು. ಆದ್ರೆ ವಿಸ್ತರಣೆ ಆದ್ಮೇಲೂ ಕೂಡ ನೂರಾರು ಅಡ್ಡಿ, ವಿಸ್ತರಣೆಗೂ ಮೊದಲು ಕೂಡ ನೂರಾರು ಅಡ್ಡಿ, ಸವಾಲುಗಳು, ಆತಂಕಗಳು. ಆದ್ರೆ ಡಿಕೆ ಶಿವಕುಮಾರ್ ಮಾತ್ರ ಇದೀಗ ಅಸಮಾಧಾನಿತರನ್ನ ಸಮಾಧಾನ ಮಾಡೋದ್ರಲ್ಲೇ ನಿರತರಾಗಿ, ಅದರಲ್ಲೂ ಹಿರಿಯರನ್ನ ಸಮಾಧಾನ ಮಾಡಿ ಅವರ ಮನವೊಲಿಕೆಯೇ ಅವರಿಗೆ ದೊಡ್ಡ ಸರ್ಕಸ್ ಆಗಿದೆ. ಕೆಲವರು ಓಕೆ ಅಂತ ಹೇಳಿದ್ರೆ ಇನ್ನೂ ಕೆಲವು ಶಾಸಕರ ಬೆಂಬಲಿಗರು ಹೋರಾಟ ಮಾಡ್ತಾನೆ ಇದ್ದಾರೆ. ಅದಕ್ಕಾಗಿಯೇ ದೆಹಲಿಗೂ ಹೋಗೋದಕ್ಕೂ ಮುನ್ನ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ಮಾಡಿದ್ರು. ಈಗ ದೆಹಲಿಗೆ ಹೋದ ಬಳಿಕ 4-5 ಸೂತ್ರಗಳನ್ನ ಕೈಯಲ್ಲಿ ಹಿಡ್ಕೊಂಡು ವಿಮಾನವನ್ನ ಹತ್ತಿದ್ದಾರೆ. ಆದ್ರೆ ಅದು ವರ್ಕೌಟ್ ಆಗತ್ತಾ, ತ್ಯಾಗದ ಮಾತುಗಳು ಅಲ್ಲಿ ನಡೆಯತ್ತಾ ಅನ್ನೋದರ ಜೊತೆಗೆ ಸಚಿವರಾಗಿರುವಂತಹ ಬಿ ನಾಗೇಂದ್ರ ಅವರಿಗೆ ಈಗ ಸಚಿವ ಸ್ಥಾನದ ಸಂಕಷ್ಟವೂ ಎದುರಾಗಿದೆ. ಆದ್ರೆ ಇವೆಲ್ಲದರ ಮಧ್ಯೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮೌನ ನೂರಾರು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಸೌಜನ್ಯದ ಒಂದು ಡಿಸ್ಕಷನ್ ಹೊರತು ಬೇರೆ ಏನೇನಿಲ್ಲ. ನಮ್ಮಲ್ಲಿ ಎಲ್ಲ 5-6 ಟರ್ಮ್ ಇರೋ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ. ಎಲ್ಲದಕ್ಕೂ ಉತ್ತರ ಕೊಡೋ ತಾಕತ್ತಿದೆ. ಮಾನ್ಯ ತನ್ವೀರ್ ಸೇಠ್ ಅವರು ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ಮಂತ್ರಿ ಕೊಟ್ಟಿಲ್ಲ? ನೀವು ಸಚಿವ ಸಂಪುಟದಿಂದ ಅವ್ರನ್ನ ಕೈ ಬಿಡಬೇಕು. ಈ ನಿಟ್ಟಿನಲ್ಲಿ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಯಾರು ಭ್ರಷ್ಟಾಚಾರ ಮಾಡ್ತಾರೋ ಅವ್ರನ್ನ ಪುನಃ ಮಂತ್ರಿಗಳಾಗಿ ಮಾಡ್ತಾರ. ಶಾಸಕರ ಅಸಮಾಧಾನ, ಖಾತೆ ಹಂಚಿಕೆ ಸಂಕಷ್ಟ ಪರಿಹಾರಕ್ಕಾಗಿ ಶಿವಕುಮಾರ್ ಸರ್ಕಸ್. ಸಚಿವ ಸಂಪುಟ ವಿಸ್ತರಣೆ ಬಳಿಕ ಎದುರಾಗಿರುವ ಸಂಕಷ್ಟ ಪರಿಹಾರಕ್ಕಾಗಿ ಸಿಎಂ ಡಿಕೆ ಶಿವಕುಮಾರ್ ಭಾರೀ ಸರ್ಕಸ್ ಮಾಡುತ್ತಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರತ್ಯೇಕ ಸಭೆ ಮಾಡಿದ್ರು. ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ ಉಭಯ ನಾಯಕರು ಬಳಿಕ ಅಲ್ಲಿಗೆ ಸಚಿವ ರಾಮಲಿಂಗಾರೆಡ್ಡಿಯನ್ನ ಕರೆಸಿಕೊಂಡು ಚರ್ಚಿಸಿದ್ರು. ಮೂವರ ಮೀಟಿಂಗ್ ಬಳಿಕ ಸಚಿವ ಕೆಎನ್ ಶಿವಲಿಂಗೇಗೌಡ, ಎಂಎಲ್ಸಿ ಸಲೀಂ ಅಹಮದ್ರನ್ನ ಕರೆಸಿ ಮಾತನಾಡಿದ್ರು. ಸಂಕಷ್ಟ ಸೂತ್ರಕ್ಕಾಗಿ ದೆಹಲಿಗೆ ಹೋಗುವ ಮೊದಲು ತಯಾರಿ ಮಾಡಿಕೊಂಡ್ರು. ಸಭೆ ಬಳಿಕ ಮಾತನಾಡಿದ ಅಧ್ಯಕ್ಷ ಹರಿಪ್ರಸಾದ್, ಅಧಿವೇಶನಕ್ಕೂ ಮೊದಲೇ ಸಚಿವರುಗಳಿಗೆ ಖಾತೆ ಹಂಚಿಕೆಯಾಗುತ್ತೆ ಎಂದರು. ಸಚಿವರು ಎಲ್ಲರೂ ಕೂಡ ಹಿರಿಯರಿದ್ದಾರೆ. ಯಾರು ಬೇಕಾದರೂ ಯಾವ ಇಲಾಖೆ ಬಗ್ಗೆನೂ ಮಾತಾಡಬಹುದು. ನಾವೇನು ನಾಗ್ಪುರ್ ಯೂನಿವರ್ಸಿಟಿಯಿಂದ ಅವ್ರು ಕೇಳಿಸ್ಕೊಂಡು ಬರೆಸ್ಕೊಂಡು ಮಾತಾಡೋದಿಲ್ಲ. ನಮಗೆ ಜ್ಞಾನ ಇದೆ, ಪರಿಜ್ಞಾನ ಇದೆ. ನಾವು ಏನು ನಮ್ಮ ಅನುಭವದ ಮೇಲೆ ನಾವು ಮಾತಾಡ್ತೀವಿ, ಅದ್ರಿಗೆ ಏನು ತೊಂದರೆ ಬೇಕಾಗಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ದಿವಸ ತೆಗೆದುಕೊಂಡಿದ್ರಂತೆ, ಅವ್ರ ತಪ್ಪೇನಿಲ್ಲ. ನಾವು ಸರಿಯಾಗಿ ಹೋಗ್ತಾ ಇದೀವಿ. ಅವರಲ್ಲಿ ಇದಿಲ್ಲ, ಮೆಟೀರಿಯಲ್ ಇಲ್ಲ. ನಮ್ಮಲ್ಲಿ ಎಲ್ಲ 5-6 ಟರ್ಮ್ ಇರೋ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ. ಎಲ್ಲದಕ್ಕೂ ಉತ್ತರ ಕೊಡೋ ತಾಕತ್ತಿದೆ. ಮಾಡ್ಬೋದಲ್ಲ, ಅಧಿವೇಶನ ಎದುರಿಸಬಹುದಲ್ಲ, ಏನ್ ತೊಂದರೆ ಇಲ್ಲ. ಅಧಿವೇಶನ ಮೊದಲು ಎಲ್ಲ ಖಾತೆ ಎಲ್ಲ ಹಂಚಿಕೆ ಆಗುತ್ತೆ. ಅಷ್ಟೊಂದು ನಿಮಗೆ ಅವಸರ ಬೇಡ. ಇನ್ನು ಸಚಿವರಾಗದ ಕಾರಣಕ್ಕೆ ಮುನಿಸಿಕೊಂಡಿರುವ ನಾಯಕರ ಮನೆಗಳಿಗೆ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಮನವೊಲಿಸುತ್ತಿದ್ದಾರೆ. ಯಾವ ಕಾರಣಕ್ಕೆ ಸಚಿವ ಸ್ಥಾನದಿಂದ ಕೈಬಿಟ್ರು ಅಂತ ತಿಳಿಸಬೇಕಾಗಿತ್ತು ಎಂದು ಹೇಳಿದ್ದ ದಿನೇಶ್ ಗುಂಡೂರಾವ್ ಮನೆಗೆ ಸಿಎಂ ಬಂದಿದ್ದರು. ಸಚಿವ ಪ್ರಿಯಾಂಕ್ ಖರ್ಗೆ, ಅಜಯ್ ಸಿಂಗ್, ಯುಟಿ ಖಾದರ್ ಎಲ್ಲರೂ ಸೇರಿಕೊಂಡು ಸಮಾಧಾನ ಮಾಡಿದ್ರು. ಇನ್ನು ಮುಂದೆ ಪಕ್ಷದ ಒಂದು ಕೆಲಸ ಕಾರ್ಯಗಳು ಮತ್ತು ಸರ್ಕಾರ ಚೆನ್ನಾಗಿ ನಡೀಬೇಕು, ಎಲ್ಲವನ್ನು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮಂತ್ರಿ ಮಂಡಲದ ವಿಷಯದ ಬಗ್ಗೆ ನಾನು ಮತ್ತೆ ಇನ್ನೇನು ಮಾತಾಡೋಕೆ ಹೋಗಲ್ಲ. ಇಲ್ಲ, ಮನವರಿಕೆ ಮಾಡುವಂಥದ್ದು ಏನಿಲ್ಲ. ಇಲ್ಲ, ನನಗೂ ಎಲ್ಲ ವಿಷಯಗಳು ಗೊತ್ತಿದೆ, ಅವ್ರಿಗೂ ಎಲ್ಲ ವಿಷಯಗಳು ಗೊತ್ತಿದೆ. ಬಂದು ಮಾತನಾಡ್ಕೊಂಡು ಹೋಗಿದ್ದಾರೆ. ಸೌಜನ್ಯದ ಒಂದು ಡಿಸ್ಕಷನ್ ಹೊರತು ಬೇರೆ ಏನೇನಿಲ್ಲ. ಈಗಾಗಲೇ ಮಂತ್ರಿ ಮಂಡಲ ರಚನೆ ಆಗಿದೆ. ಒಂದು ಮಹಿಳಾ ಸದಸ್ಯರಾಗಬೇಕು, ಅದರ ಬಗ್ಗೆ ಖಂಡಿತ ಮಾಡ್ತಾರೆ. ಪೋರ್ಟ್ಫೋಲಿಯೋಗಳು ಹಂಚಿಕೆ ಆಗ್ತದೆ ಅಂತ ನಾನು. ಇನ್ನೊಂದು ಕಡೆ ತನ್ವೀರ್ ಸೇಠ್ಗೆ ಮಂತ್ರಿ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಬೆಂಬಲಿಗರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಮಾನ್ಯ ತನ್ವೀರ್ ಸೇಠ್ ಅವರು ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ಮಂತ್ರಿ ಕೊಟ್ಟಿಲ್ಲ? ನೀವು ಅವರ ತಪ್ಪೇನು? ನಾ ಮಂತ್ರಿಗಿರಿ ಖಾಲಿ ಮಾಡಿರೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನ್ಯಾಯ ಒದಗಿಸ್ಬೇಕಾ, ಒದಗಿಸಬಾರ್ದ? ತನ್ವೀರ್ ಸೇಠ್ ಅವ್ರಿಗೆ ನ್ಯಾಯ ಕೊಡಬೇಕಾ, ಕೊಡಬಾರ್ದ? ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡಬೇಕಾ, ಕೊಡಬಾರ್ದ? ಇತಿಹಾಸದಲ್ಲೇ ಹಿಂದೆಂದೂ ಹೀಗೆ ಆಗಿರಲಿಲ್ಲ. ತಮ್ಮದೇ ಸರ್ಕಾರದ ವಿರುದ್ಧ ಕೆಎನ್ ರಾಜಣ್ಣ ಅಸಮಾಧಾನ. ಮಂತ್ರಿ ಸ್ಥಾನ ಸಿಗದಿದ್ದರೂ ಸೈಲೆಂಟ್ ಆಗೇ ಇದ್ದ ಹಿರಿಯ ಶಾಸಕ ಕೆಎನ್ ರಾಜಣ್ಣ ತುಮಕೂರು ಜಿಲ್ಲೆಯ ಇಬ್ಬರನ್ನ ಮಂತ್ರಿ ಮಾಡಬೇಕಿತ್ತು ಎಂಬ ಅಸಮಾಧಾನ ಹೊರಹಾಕಿದ್ದಾರೆ. ಸಚಿವರ ಪಟ್ಟಿ 2ನೇ ಬಾರಿ ಬದಲಾವಣೆ ಆಗಬಾರದಿತ್ತು. ಸಚಿವರ ಪಟ್ಟಿ ಬದಲಾಗಿದ್ದು ಪಕ್ಷದ ಇತಿಹಾಸದಲ್ಲಿ ಇದೇ ಮೊದಲು. ನಾನು ಹಿಂದೆಯೂ ನೋಡಿಲ್ಲ, ಕೇಳಿಯೂ ಇಲ್ಲ ಎಂದರು. ಸಂಪುಟ ಪುನರ್ರಚನೆ ಮಾಡಿದಾಗ ಅಲ್ಪ ಸ್ವಲ್ಪ ಅಸಮಾಧಾನಗಳು ಬಂದೇ ಬರ್ತವೆ. ನೋಡಿ, ಅದು ಒಂದು ಕಾಂಗ್ರೆಸ್ ಇತಿಹಾಸದಲ್ಲಿ ಅದು ಮೊದಲನೇದು.
ಯಾವಾಗ್ಲೂ ಪಟ್ಟಿಗಳು ಈ ತರ ಬದಲಾವಣೆ ಆಗಿತ್ತು ನಾನು ಕೂಡ ಕೇಳೂ ಇಲ್ಲ ನೋಡೂ ಇರ್ಲಿಲ್ಲ. ಈ ಸರಿ ಆಗಿದೆ. ಸರಿ, ಅದೇ ಒಂದೇ ಕಾರಣ ಇಲ್ಲ, ಬೇರೆ ಬೇರೆ ಕಾರಣಗಳು ಇರ್ತವೆ. ಈಗ ಅವೆಲ್ಲವನ್ನು ಕೂಡ ಈಗೆಲ್ಲ ಆಚೆ ಬಂದಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಈಗ ಹೊಸ ತೀರ್ಮಾನಗಳು ಏನನ್ನ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಚರ್ಚೆ ಮಾಡಿ ಮಾಡ್ಕೊಂಡ್ ಬರ್ತಾರೆ, ನೋಡೋಣ. ಕಾಂಗ್ರೆಸ್ನೊಳಗೆ ಜೋರಾದ ಅದಲು ಬದಲು ಆಟ. ಸಿಎಂ ದೆಹಲಿಗೆ ನಾಳೆಯೇ ಎಲ್ಲವೂ ಫೈನಲ್. ಸಂಪುಟ ಸಂಕಟದಿಂದ ದೂರವಾಗಲು ಹಾಗೂ ನೂತನ ಸಚಿವರುಗಳಿಗೆ ಖಾತೆ ಹಂಚಿಕೆ ಮಾಡುವ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ದೆಹಲಿಗೆ ಹೋಗಲಿರುವ ಸಿಎಂ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಎಲ್ಲದಕ್ಕೂ ಪರಿಹಾರ ಕಂಡುಕೊಂಡು ಬರಲಿದ್ದಾರೆ. ಹೀಗಾಗಿ 4-5 ಸೂತ್ರಗಳನ್ನು ಕೈಯಲ್ಲಿ ಹಿಡಿದುಕೊಂಡು ದೆಹಲಿ ವಿಮಾನ ಹತ್ತಿದ್ದಾರೆ. ನೂತನ ಸಚಿವರುಗಳಿಗೆ ಖಾತೆ ಹಂಚಿಕೆಗೂ ಮುನ್ನ ಕೆಲ ಬದಲಾವಣೆಯ ಸೂತ್ರ ಹೆಣೆದಿದ್ದಾರೆ ಸಿಎಂ. ಮೊದಲ ಆಯ್ಕೆ ಓರ್ವ ಒಕ್ಕಲಿಗ ಸಚಿವನಿಂದ ರಾಜೀನಾಮೆ ಕೊಡಿಸೋದು. ಆ ಸ್ಥಾನವನ್ನು ಎಂ ಕೃಷ್ಣಪ್ಪ ಅಥವಾ ಪ್ರಿಯಾ ಕೃಷ್ಣಗೆ ಕೊಡೋದು. ಎರಡನೇ ಆಯ್ಕೆ ಕೆಎಚ್ ಮುನಿಯಪ್ಪ ಒಪ್ಪಿದರೆ ರಾಜೀನಾಮೆ ಕೊಡಿಸುವುದು. ಮುನಿಯಪ್ಪ ಸ್ಥಾನವನ್ನ ಅವರ ಮಗಳು ರೂಪಾ ಶಶಿಧರ್ಗೆ ನೀಡೋದು. ಮಹಿಳಾ ಕೋಟಾದಲ್ಲಿ ಸಚಿವ ಸ್ಥಾನ ನೀಡಿದಂತೆ ಮಾಡುವ ಲೆಕ್ಕಾಚಾರ ಇಲ್ಲಿದೆ. ಇನ್ನು ಮೂರನೇ ಆಯ್ಕೆ ಕಾನೂನು ತೊಡಕಿರುವ ಸಚಿವರ ರಾಜೀನಾಮೆ ಕೊಡಿಸುವುದು. ತೆರವಾದ ಸ್ಥಾನವನ್ನ ಅನ್ನಪೂರ್ಣ ತುಕಾರಾಂಗೆ ಕೊಡಿಸುವುದು. ಎಸ್ಟಿ ಕೋಟಾ ಹಾಗೆ ಬಳ್ಳಾರಿ ಪ್ರಾಧಾನ್ಯತೆ ಜೊತೆಗೆ ಮಹಿಳೆಗೂ ಕೊಟ್ಟಂತಾಗಲಿದೆ ಎಂಬ ಲೆಕ್ಕವಿದೆ. ಆಯ್ಕೆ 4 ಖಾಲಿ ಇರುವ ಒಂದು ಸ್ಥಾನ ಕುರುಬ ಕೋಟಾಗೆ ನೀಡುವುದು. ಗಾಯತ್ರಿ ಶಾಂತೇಗೌಡ ಬದಲು ಬಸವರಾಜ ಶಿವಣ್ಣನವರಿಗೆ ನೀಡುವ ಲೆಕ್ಕಾಚಾರವಿದೆ. ಆಯ್ಕೆ 5 ಅಲ್ಪಸಂಖ್ಯಾತ ಸಚಿವರೊಬ್ಬರಿಂದ ರಾಜೀನಾಮೆ ಪಡೆಯುವುದು. ಆ ಸ್ಥಾನವನ್ನ ಶಾಸಕಿ ಖನೀಜ್ ಫಾತಿಮಾಗೆ ನೀಡುವ ಮೂಲಕ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಮುಸ್ಲಿಂ ಕೋಟಾ ಕೊಟ್ಟ ಲೆಕ್ಕಾಚಾರ ಹಾಕಲಾಗ್ತಿದೆ. ಎಲ್ಲರಿಗೂ ಪ್ರಾತಿನಿಧ್ಯ ಸಿಗ್ತದೆ, ಎಲ್ಲ ಸಮುದಾಯದವರಿಗೂ ಪ್ರಾತಿನಿಧ್ಯ ಸಿಗ್ತದೆ. ಎಲ್ಲರಿಗೂ ಸರಿ ಸಮಾನವಾಗಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಏನು ಹೇಳ್ತೀವಿ, ಇನ್ಕ್ಲೂಸಿವ್ ಸಚಿವ ಸಂಪುಟ ಅನ್ನುವಂಥ ರೀತಿಯಲ್ಲಿ ಮಾಡಿ ಉತ್ತಮವಾದಂಥ ಆಡಳಿತವನ್ನು ಕೊಡ್ತೇವೆ. ಕೋರ್ಟ್ ಷರತ್ತು ಮೀರಿ ದೆಹಲಿಗೆ ತೆರಳಿದ್ರ ಸಚಿವ ನಾಗೇಂದ್ರ. ಸರಿಯಾದ ದಾಖಲೆ ಸಿಕ್ಕರೆ ಸಚಿವ ನಾಗೇಂದ್ರ ಜಾಮೀನು ರದ್ದತಿ. ಬಳ್ಳಾರಿಯ ನೂತನ ಸಚಿವ ಬಿ ನಾಗೇಂದ್ರ ಕೋರ್ಟ್ ಷರತ್ತು ಮೀರಿ ದೆಹಲಿಗೆ ತೆರಳಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದ್ದ ಹಗರಣದಲ್ಲಿ ಬಂಧಿತರಾಗಿದ್ದ ನಾಗೇಂದ್ರ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ರು. ಆದರೆ ಜಾಮೀನು ನೀಡುವಾಗ ರಾಜ್ಯ ಬಿಟ್ಟು ಹೋಗುವಾಗ ಮಾಹಿತಿ ನೀಡಬೇಕು ಎನ್ನುವ ಷರತ್ತು ವಿಧಿಸಲಾಗಿತ್ತು. ಆದರೆ ಈಗ ಅನುಮತಿ ಪಡೆಯದೇ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಸಾಕ್ಷ್ಯ ಸಂಗ್ರಹಿಸಲು ಇಡಿ ಮುಂದಾಗಿದೆ. ಏರ್ಪೋರ್ಟ್ನಲ್ಲಿ ಈಗಾಗಲೇ ಇಡಿ ಪರಿಶೀಲನೆ ಮಾಡುತ್ತಿದೆ. ಏರ್ಪೋರ್ಟ್ ಸಿಸಿಟಿವಿ ದೃಶ್ಯ ರಿಜಿಸ್ಟರ್ ಪರಿಶೀಲನೆ ಆಗ್ತಿದೆ. ಸರಿಯಾದ ದಾಖಲೆ ಸಿಕ್ಕರೆ ಸಚಿವ ನಾಗೇಂದ್ರ ಜಾಮೀನು ರದ್ದತಿಯಾಗುವ ಸಾಧ್ಯತೆಗಳಿವೆ. ನಾಗೇಂದ್ರ ಅವರ ವಿರುದ್ಧ ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪ ಇದೆ. ಇವತ್ತು ಚಾರ್ಜ್ ಶೀಟ್ ಕೂಡ ಅವರ ವಿರುದ್ಧ ಫೈಲ್ ಆಗಿರುವಂತದ್ದು. ಯಾವ ಪರಿಶಿಷ್ಟ ಪಂಗಡದ ಮಕ್ಕಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಿರ್ತಕ್ಕಂಥ ವ್ಯಕ್ತಿಯನ್ನ ಮತ್ತೆ ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಅವರು ಸಚಿವ ಸಂಪುಟದಿಂದ ಅವ್ರನ್ನ ಕೈ ಬಿಡಬೇಕು. ಈ ನಿಟ್ಟಿನಲ್ಲಿ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಯಾರು ಭ್ರಷ್ಟಾಚಾರ ಮಾಡ್ತಾರೋ ಅವ್ರನ್ನ ಪುನಃ ಮಂತ್ರಿಗಳಾಗಿ ಮಾಡ್ತಾರ. ಯಾರು ಈ ಸಮುದಾಯದ ಹಣ ತಿಂತಾರೋ ಅವ್ರನ್ನ ಮಂತ್ರಿಗಳಾಗಿ ಮಾಡ್ತಾರ. ಈ ಸಮುದಾಯದ ಮಕ್ಕಳ ಭವಿಷ್ಯನ ಕಸ್ಕೊಂಡಂತರನ್ನ ಇವತ್ತು ಸಮುದಾಯದ ಮಂತ್ರಿಗಳಾಗಿ ಮಾಡ್ತಾರ. ಆ ಭ್ರಷ್ಟಾಚಾರ ಅವತ್ತು ಜವಾಹರ್ಲಾಲ್ ನೆಹರು ಪ್ರಾರಂಭ ಮಾಡಿದಂಥ ಭ್ರಷ್ಟಾಚಾರ ಇವತ್ತು ರಾಹುಲ್ ಗಾಂಧಿ ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ತನಕ ಕೂಡ ತಲುಪ್ತಾ ಇದೆ. ಪ್ರಮಾಣ ವಚನಕ್ಕೂ ಇಲ್ಲ, ತಿರಂಗ ರ್ಯಾಲಿಗೂ ಇಲ್ಲ. ಜಂಜಾಟದಿಂದ ದೂರ ಉಳಿದ ಸಿದ್ದರಾಮಯ್ಯ. ಸರ್ಕಾರದಲ್ಲಿ ಇಷ್ಟೆಲ್ಲ ಗೊಂದಲ ಗದ್ದಲಗಳಾಗುತ್ತಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತ್ರ ಸೈಲೆಂಟ್ ಆಗಿ ಉಳಿದಿದ್ದಾರೆ. ಸಂಪುಟ ವಿಸ್ತರಣೆ ಬಳಿಕ ನಡೆದ ನೂತನ ಸಚಿವರುಗಳ ಪ್ರಮಾಣ ವಚನಕ್ಕೂ ಸಿದ್ದರಾಮಯ್ಯ ಬಂದಿರಲಿಲ್ಲ. ಇದೀಗ ಕ್ವಿಟ್ ಇಂಡಿಯಾ ಚಳುವಳಿಗೆ 84 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಿಂದ ತಿರಂಗ ರ್ಯಾಲಿ ಆಯೋಜಿಸಲಾಗಿತ್ತು. ಮೌರ್ಯ ಸರ್ಕಲ್ನಿಂದ ಭಾರತ್ ಜೋಡೋ ಭವನದವರೆಗೆ ರ್ಯಾಲಿ ನಡೆಯಿತು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಈ ಕಾರ್ಯಕ್ರಮದಿಂದಲೂ ದೂರವೇ ಉಳಿದಿದ್ದರು. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ, ಅಂದು ಸ್ವರಾಜ್ಯ ನಮ್ಮ ಜನ್ಮಸಿದ ಹಕ್ಕು, ಪ್ರತಿಭಟನೆ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ ಹೇಳಿ ಈ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ನಾವು ಇದನ್ನ ಮಾಡ್ಕೊಂಡು ಬಂದಿದ್ದೇವೆ. ಗಾಂಧೀಜಿಯವರ ನೇತೃತ್ವದಲ್ಲಿ ಈ ಚಳುವಳಿ ನಡೆದು ಇಡೀ ದೇಶಕ್ಕೆ ಒಂದು ದೊಡ್ಡ ಅಡಿಪಾಯವನ್ನ ಮಾಡಿ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿದಂತ ಒಂದು ಪವಿತ್ರವಾದಂತ ದಿನ. ನಮಗೆ ಸಿಕ್ಕಿರ್ತಕ್ಕಂಥ ಸೌಲಭ್ಯಗಳು, ಸ್ವತಂತ್ರ ಪ್ರಜಾಪ್ರಭುತ್ವ
ಪಟ್ಟಿಯಲ್ಲಿ ಹೋಗಿ ಯಾರೇ ನೈಜವಾದ ಅರ್ಹ ಮತದಾರರ ಹೆಸರು ಆ ಪಟ್ಟಿಯಲ್ಲಿ ಬಿಟ್ಟು ಹೋಗದಾಗೆ ನೋಡ್ಕೊಳ್ಬೇಕಾಗಿದೆ. ಒತ್ತಡ ಧಮಕಿ ಹಾಕಿ ಹೊರಟ್ಟಿಯಿಂದ ರಾಜೀನಾಮೆ, ಅಂಗೀಕಾರ ಮಾಡದಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಸಭಾಪತಿ ಹುದ್ದೆಗೆ ಬಸವರಾಜ ಹೊರಟ್ಟಿ ರಾಜೀನಾಮೆ ನೀಡಿರುವುದರ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ರಾಜ್ಯಪಾಲರನ್ನ ಭೇಟಿ ಮಾಡಿದ ಬಿಜೆಪಿ ಜೆಡಿಎಸ್ ನಾಯಕರು ದೂರು ಸಲ್ಲಿಸಿದ್ರು. ಕಾಂಗ್ರೆಸ್ ಲೆಟರ್ ಹೆಡ್ನಲ್ಲಿ ಸಭಾಧ್ಯಕ್ಷ ಸಭಾಪತಿ ಹೆಸರನ್ನ ಆಯ್ಕೆ ಮಾಡಿ ಸೂಚಿಸಿದ ಬಗ್ಗೆ ದೂರು ಕೊಟ್ಟ ನಿಯೋಗ ಹೊರಟ್ಟಿ ರಾಜೀನಾಮೆ ಅಂಗೀಕರಿಸದಂತೆಯೂ ಮನವಿ ಮಾಡಿದ್ರು. ಸದನದ ನಡಾವಳಿ ಪ್ರಕಾರ ರಾಜೀನಾಮೆ ಸಲ್ಲಿಕೆಯಾಗಿಲ್ಲ ಎಂಬುದನ್ನ ಮನವರಿಕೆ ಮಾಡಿಕೊಟ್ರು. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಬೇಕಂತಾನೆ ಅವ್ರು ಹೇಳಿದಿರೋಂಥ ಮಾತುಗಳನ್ನು ಹೇಳಿ ನಮ್ಮ ದಬ್ಬಾಳಿಕೆಯಿಂದ ರಾಜೀನಾಮೆ ಕೊಡಿಸೋದು ಅಂತ ಹೇಳಂತಹ ಮಾತು ಈಗಾಗಲೇ ರಾಜಭವನದಲ್ಲಿ ಗವರ್ನರ್ ಕೊಟ್ಟಿದ್ದಾರೆ. ಅದು ಕೇವಲ ರಾಜಕೀಯ ದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೆ, ಇತರ ಮುಖಂಡರುಗಳಿಗೆ ಮತ್ತು ಈ ಸರ್ಕಾರಕ್ಕೆ ಜನರ ಅಭಿಪ್ರಾಯ ತಪ್ಪಾಗಲಿ ಅಂತ ಹೇಳಿಕೆ ಅವರು ಕೊಟ್ಟಿದ್ದು. ಅದು ಸತ್ಯಕ್ಕೆ ದೂರವಾದ ವಿಚಾರ. ಇದು ಗೂಂಡಾಗಿರಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಸರ್ಕಾರ ಬಂದಿದೆ ಮತ್ತು ಮೆಜಾರಿಟಿ ನಮ್ಮ ಹತ್ರ ಇದೆ. ಸೊ ನಮ್ಮ ಚೇರ್ಮನ್ ಆಯ್ಕೆ ಮಾಡುವಂಥ ಒಂದು ಅವಕಾಶ ನಮಗಿದೆ. ಈಗ ದೇಶದಲ್ಲಿ ಉಪರಾಷ್ಟ್ರಪತಿಯನ್ನು ಕಿತ್ತು ಅವರನ್ನು ಹೊರಗಾಕ್ದಾಗ ಅದು ಯಾವ ವರ್ತನೆ? ಜಗದೀಪ್ ಧನ್ಕರ್ ಅವರನ್ನು ತೆಗೆದು ಅವರು ಇದುವರೆಗೂ ಒಂದು ಸ್ಟೇಟ್ಮೆಂಟ್ ಕೊಡೋಕ್ಕೂ ಕೂಡ ಹೆದರಿಕೆ ಇದೆ. ಯಾಕಾಯಿತು, ಏನಾಯಿತು ಅಂತ ಒಂದು ಹೇಳಿಕೆ ಕೊಡೋಕ್ಕೂ ಕೂಡ ಹೆದರಿಕೆ ಇದೆ ಧನ್ಕರ್ ಅವ್ರಿಗೆ. ಆ ರೀತಿಯಾದಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿರುವಂಥ ಭಾರತೀಯ ಜನತಾ ಪಾರ್ಟಿ. ಇವತ್ತು ನಾವು ಪ್ರಜಾಪ್ರಭುತ್ವವನ್ನು ಪಾಲಿಸ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿಯವರು ಕಪೋಲ ಕಲ್ಪಿತ ವಿಚಾರಗಳನ್ನು ಹೇಳೋದ್ರಲ್ಲಿ ನಿಸ್ಸೀಮರು. ವಿಧಾನ ಪರಿಷತ್ತಿನ ಚೇರ್ಮನ್ ಅಂತಕ್ಕಂಥದ್ದು ಅದು ಒಂದು ಸಂವಿಧಾನಿಕ ಹುದ್ದೆ. ಸಂವಿಧಾನಿಕ ಹುದ್ದೆ ಪಡಿತಕ್ಕಂಥದ್ದು ನಮ್ಮ ಹಕ್ಕು. ಸಂವಿಧಾನಿಕ ಹುದ್ದೆ ತೆಗೆದುಕೊಳ್ಬೇಕಂದ್ರೆ ನಮಗೆ ಸಂಖ್ಯಾಬಲ ಇದೆ. ಸಂಖ್ಯಾಬಲದ ಮೇಲೆ ನಾವು ತೆಗೆದುಕೊಳ್ತಾ ಇದ್ವಿ. ಅವಿಶ್ವಾಸ ಮಂಡನೆ ಮಾಡಿದ್ವಿ. ಹೋದ್ಸಲಿನ ಅವಿಶ್ವಾಸ ಮಂಡನೆ ಮಾಡಬೇಕಾಗಿತ್ತು. ಅವರ ಒಳ್ಳೆ ನಡತೆ ಇದೆ ಅಂತ ನಾವು ಬಿಟ್ಟಿದ್ವಿ. ಇವರು ನಮಗೆ ಕತೆ ಹೇಳೋದು ಬೇಕಾಗಿಲ್ಲ. ಅದು ಒಂಥರ ತಿರುಕನ ಕನಸು. ಆ ನರೇಂದ್ರ ಮೋದಿ, ಅಮಿತ್ ಶಾ ಕಾಂಗ್ರೆಸ್ ಮುಕ್ತ ಭಾರತ ಅಂದರು. ಈಗ ಅವರೇ ಮುಗಿತಾ ಇದ್ದಾರೆ. ಜಂಜಿ ಮೇಲೆ ಬಿದ್ದಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡೋದು ಅಥವಾ ಸರ್ವನಾಶ ಮಾಡೋದು ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಅಧಿವೇಶನದ ಹೊತ್ತಲ್ಲೇ ಸರ್ಕಾರದ ವಿರುದ್ಧ ಇದೀಗ ಪ್ರತಿಪಕ್ಷಗಳಿಗೆ ಹೊಸ ಅಸ್ತ್ರಗಳು ಸಿಕ್ಕಿವೆ. ಆಗಸ್ಟ್ 13ರಿಂದ ಆರಂಭವಾಗಲಿರುವ ಅಧಿವೇಶನದಲ್ಲಿ ಇದೆಲ್ಲವೂ ಭಾರೀ ಸದ್ದು ಮಾಡುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.